ನಾವೊಂದು ರೀಸೆಂಟ್ ಲೆಕ್ಚರ್ ಕೇಳಿದ್ದೆ, ಹೌ ಟು ಬಿ ಕಾನ್ಫಿಡೆಂಟ್ ಅನ್ನೋ ಟಾಪಿಕ್ ಮೇಲೆ. ಈಗ ಎಲ್ಲರೂ ಹೇಳ್ತಿರ್ತಾರೆ, ಬಿ ಕಾನ್ಫಿಡೆಂಟ್ ಅಂತಿರ್ತಾರೆ. ಫಸ್ಟ್ ಈ ಕಾನ್ಫಿಡೆನ್ಸ್ ಅಂದರೆ ಏನಾರ ಅನ್ನೋದು ಹೇಳ್ಕೊಡ್ಬೇಕಲ್ಲ. ಅದಕ್ಕೆ ಒಂದು ಸಿಂಪಲ್ ವೇನಾಗ ಏನು ಎಕ್ಸ್ಪ್ಲೇನ್ ಮಾಡಿದರು ಅಂದ್ರೆ, ಈಗ ಮನೆ ಒಳಗೆ ಒಂದು ರೂಮ್ ನೀನು ಕ್ಲೀನ್ ಮಾಡ್ತೀನಿ ಅಂದ್ಕೊಂಡಿದ್ರೆ ಅವತ್ತಿನ ದಿನ ನೀ ಯಾವ ಕೆಲಸ ಬಿಟ್ಟು ಚಿಂತಿಲ್ಲ, ಆ ರೂಮ್ ಕ್ಲೀನ್ ಮಾಡಿ ಮುಗಿಸು ಅಂತಾರೆ. ಒಂದು ಬುಕ್ ಒಳಗೆ 10 ಪೇಜ್ ಓದಿ ಮುಗಿಸ್ತೀನಿ ಅಂತ ಅಂದ್ಕೊಂಡಿದ್ರೆ ಅವತ್ತಿನ ದಿನ ನೀ ಎಷ್ಟೇ ಬ್ಯುಸಿ ಇರು, ಆ 10 ಪೇಜು ಓದಿ ಮುಗಿಸು ಅಂತಾರೆ. ನೀ ಅಕಸ್ಮಾತು 2 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ ಅಂದ್ಕೊಂಡಿದ್ರೆ ಅದು ಬೆಳಿಗ್ಗೆರ ಆಗಲಿ ಸಂಜಿಕರ ಆಗಲಿ ಆ 2 ಮಿನಿಟ್ಸ್ ಒಂದು ಕಡೆ ಕೂತು ಮೆಡಿಟೇಷನ್ ಮಾಡಿ ಮುಗಿಸು ಅಂತಾರೆ. ಅಂದ್ರೆ ಒಂದು ಕಮಿಟ್ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಕೋತ ಹೋಗ್ರಿ ಅಂತ ಹೇಳ್ತಾರೆ. ಹಿಂಗೆ ನೀವು ಕಮಿಟ್ಟು ಎಕ್ಸಿಕ್ಯೂಷನ್ ಮಾಡ್ಕೋತ ಹೋದಂಗೆ ನಿಮ್ಮೊಳಗೆ ನಿಮ್ಗೆ ಒಂದು ವಿಶ್ವಾಸ ಬೆಳೀತದ. ನಾ ಈ ಕೆಲಸ ತಗೋಬಲ್ಲೆ, ನಾ ಈ ಕೆಲಸ ಮುಗಿಸಬಲ್ಲೆ ಅನ್ನೋ ಒಂದು ವಿಶ್ವಾಸ ಹುಟ್ಟುತ್ತದ. ಹಿಂಗೆ ನೀವು ಮಾಡ್ಕೋತ ಹೋದಂಗೆ ಏನಾರ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಬಂದಾಗೂ ಕೂಡ ಸರಿ ಅನಲೈಸ್ ಮಾಡಿ ಒಂದು ಡಿಸಿಷನ್ ತೊಗೋತೀರಿ. ಹಿಂಗೆ ನೀವು ತೊಗೊಂಡಂಗೆ ನಿಮ್ಮ ಕಾನ್ಫಿಡೆನ್ಸು ಜಾಸ್ತಿ ಆಕೋತ ಹೋಗ್ತದೆ. ಇದು ನಿಮಗಷ್ಟ ಅಲ್ಲ, ನಿಮ್ಮ ಜೊತೆ ಇರೋರು ಕೂಡ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರ್ತದೆ. ಈ ಕೆಲಸ ನಿನಗೆ ಕೊಟ್ರೆ ನೀ ಮುಗಿಸ್ತಿ ಅನ್ನೋ ಕಾನ್ಫಿಡೆನ್ಸು ಅವರಿಗೂ ಬರ್ತದೆ. ಹಾಗಾಗಿ ಒಂದು ಸಣ್ಣ ಸ್ಟೆಪ್ ಇಂದ ಪ್ರಾಕ್ಟೀಸ್ ಮಾಡ್ಕೋತ ಹೋದಂಗೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಕೋತ ಹೋಗ್ತದೆ. ಸೊ ಫಸ್ಟ್ commit, then execute and be confident to achieve your goal.